ನ್ಯೂಸ್ ನೆಕ್ಸ್ಟ್ ಟಾಪ್ ನ್ಯೂಸ್ಗೆ ಸ್ವಾಗತ. ನಾನು ದರ್ಶನ್ ಶೆಟ್ಟಿ ನರ್ಕಳಿ. ಟಾಪ್ ನ್ಯೂಸ್ ನೋಡೋಣ. ಅದಕ್ಕೂ ಮುನ್ನ ಈ ಕ್ಷಣದ ಹೆಡ್ಲೈನ್ಸ್. ಕರಾವಳಿಯಲ್ಲಿ ಸದ್ದು ಮಾಡಿದ ಅಕ್ಷತ ಪೂಜಾರಿ ಹಲ್ಲೆ ಪ್ರಕರಣ. ಪೊಲೀಸ್ ಠಾಣೆ ಮುಂದೆ ಬಿಲ್ಲವ ಸಂಘಟನೆಗಳ ಪ್ರತಿಭಟನೆ. ಪೊಲೀಸ್ ತನಿಖೆಯಿಂದ ಬಯಲಾಗುತ್ತಾ ಅಸಲಿ ಸತ್ಯ. ಸದನದಲ್ಲಿ ತಾರಕಕ್ಕೇರಿದ್ದ ಗೃಹಲಕ್ಷ್ಮಿ ಚಟಪಟಿ. ಹೆಬ್ಬಾಳ್ಕರ್ ಬೆಂಬಲಿಸುವ ಬರದಲ್ಲಿ ಸಿಎಂ ಇಲಾಖೆಯನ್ನು ದೂರಿದ ಡಿಕೆಶಿ. ಇತ್ತ ಸಭಾತ್ಯಾಗ ಮಾಡಿದ ಜೆಡಿಎಸ್ ಬಿಜೆಪಿ. ಬಿಪಿಎಲ್ ಕಾರ್ಡ್ದಾರರಿಗೆ ಸರ್ಕಾರದಿಂದ ಗುಡ್ ನ್ಯೂಸ್. ಪಟ್ಟಿಯಿಂದ ಕೈಬಿಟ್ಟು ಹೋದವರಿಗೆ ಅರ್ಜಿ ಸಲ್ಲಿಕೆಗೆ ಅವಕಾಶ. ಇಕೆವೈಸಿ ಕಡ್ಡಾಯ ಎಂದ ಆಹಾರ ಇಲಾಖೆ. ರಾಜ್ಯದ ಚಿಕನ್ ಪ್ರಿಯರಿಗೆ ಬಿಗ್ ಶಾಕ್. ಕೋಳಿ ಮಾಂಸದ ದರದಲ್ಲಿ ಭಾರೀ ಏರಿಕೆ. ಶೀಘ್ರದಲ್ಲಿ 300ರ ಗಡಿ ದಾಟೋದು ಫಿಕ್ಸ್ ಎಂದ ಅಂಗಡಿ ಮಾಲೀಕರು. ದೇಶಿ ಕ್ರಿಕೆಟ್ಗೆ ಮೆರುಗು ನೀಡಲು ಸಜ್ಜಾದ ಬಿಸಿಸಿಐ. ವಿಜಯ್ ಹಜಾರೆ ಟ್ರೋಫಿಯಲ್ಲಿ ಮಿಂಚಲಿದೆ ಟೀಂ ಇಂಡಿಯಾ. ರಾಜ್ಯಗಳ ಪರ ಆಡಲಿದ್ದಾರೆ ಹಿರಿಯ ಆಟಗಾರರು. ಕರಾವಳಿಯಲ್ಲೀಗ ಅಕ್ಷತ ಪೂಜಾರಿ ಹಲ್ಲೆ ಪ್ರಕರಣ ಭಾರಿ ಸದ್ದು ಮಾಡ್ತಿದೆ. ಬಿಲ್ಲವ ಸಂಘಟನೆ ಬ್ರಹ್ಮಾವರ ಠಾಣೆಯ ಮುಂದೆ ಪ್ರತಿಭಟನೆ ನಡೆಸಿ ಆಕ್ರೋಶವನ್ನು ವ್ಯಕ್ತಪಡಿಸಿದೆ. ಅಷ್ಟಕ್ಕೂ ಬ್ರಹ್ಮಾವರ ಪೊಲೀಸರು ಅಕ್ಷತ ಮೇಲೆ ಹಲ್ಲೆ ನಡೆಸಿದ್ರ. ರಾತ್ರಿ ಹೊತ್ತಲ್ಲಿ ಪೊಲೀಸರು ಅಕ್ಷತ ಪೂಜಾರಿ ಮನೆ ನುಗ್ಗಿದ್ದು ಯಾಕೆ? ಪ್ರಕರಣದ ಕುರಿತು ಅಕ್ಷತ ಪೂಜಾರಿ ಹೇಳ್ತಾ ಇರೋದಾದ್ರೂ ಏನು? ಎಲ್ಲಿದೆ ಅಕ್ಷತ ಪೂಜಾರಿ ಹಲ್ಲೆ ಪ್ರಕರಣದ ಇನ್ಸೈಡ್ ಸ್ಟೋರಿ? ಆಸ್ಪತ್ರೆಯ ಹಾಸಿಗೆ ಮೇಲೆ ಮಲಗಿರೋ ಈಕೆಯ ಹೆಸರು ಅಕ್ಷತಾ ಪೂಜಾರಿ. ಉಡುಪಿ ಜಿಲ್ಲೆ ಉಪ್ಪೂರು ತಾಲೂಕಿನ ನಿವಾಸಿ. ಬ್ರಹ್ಮಾವರ ಠಾಣೆಯ ಪೊಲೀಸರ ವಿರುದ್ಧ ಈಕೆ ಮಾಡಿರುವ ಆರೋಪ ಸದ್ಯ ಕರಾವಳಿ ಭಾಗದಲ್ಲಿಯೇ ಸಂಚಲನ ಸೃಷ್ಟಿಸಿದೆ. ನಾನು ಪೊಲೀಸಿಗೆ ಅಡ್ಡಿ ಮಾಡಿದಂದ್ರೆ ಅವರಿಗೆ 2 ದಿನ ಯಾಕೆ ಸರ್ ಬೇಕಿತ್ತು? ಆಗ್ಲೇ ಆಗ್ಬೋದಿತ್ತಲ್ಲ. ಅಂದ್ರೆ ಪೊಲೀಸ್ನ ಸೇಫ್ ಮಾಡ್ಲಿಕ್ಕೆ ನನ್ನ ಮೇಲೆ ಹಾಕಿಟ್ಟಿದ್ದಾರೆ, ನಂದು ಮತ್ತು ನನ್ನ ಅಮ್ಮನ. 2014ರಲ್ಲಿ ನಡೆದಿತ್ತು ಅಪಘಾತ ಪ್ರಕರಣ. ಸಂತ್ರಸ್ತನಿಗೆ ಪರಿಹಾರ ನೀಡಲು ಕೋರ್ಟ್ ಆದೇಶ. ಪೊಲೀಸರಿಂದ ತಲೆಮರೆಸಿಕೊಂಡಿದ್ಯಾಕೆ ಆರೋಪಿ ಆಶಿಕ್? ಕತ್ತಲ ರಾತ್ರಿ ಪೊಲೀಸರು ಮನೆಗೆ ನುಗ್ಗಿದ್ಯಾಕೆ? ಹೌದು, ಅಕ್ಷತಾ ಪೂಜಾರಿ ಹಲ್ಲೆ ಆರೋಪ ಪ್ರಕರಣದ ಹಿಂದೆ ಅಪಘಾತ ಪ್ರಕರಣ ಸದ್ದು ಮಾಡ್ತಿದೆ. 2014ರಲ್ಲಿ ಅಪಘಾತವೊಂದು ನಡೆದಿತ್ತು. ಈ ಅಪಘಾತದಲ್ಲಿ ದೇವೇಂದ್ರ ಸುವರ್ಣ ಎಂಬವರಿಗೆ ಆಶಿಕ್ ಬೈಕ್ ತಾಗಿಸಿ ಅಪಘಾತ ಎಸಗಿದ್ದ. ಇದೇ ಪ್ರಕರಣದ ಕುರಿತು ನ್ಯಾಯಾಲಯದಲ್ಲಿ ಸುದೀರ್ಘ ವಿಚಾರಣೆ ನಡೆದು ಶಾಶ್ವತ ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿರುವ ದೇವೇಂದ್ರ ಅವರಿಗೆ 25 ಲಕ್ಷ ರೂಪಾಯಿ ಪರಿಹಾರ ನೀಡುವಂತೆ ನ್ಯಾಯಾಲಯ ಆದೇಶ ಹೊರಡಿಸಿತ್ತು. ಆದರೆ ದೇವೇಂದ್ರ ಸುವರ್ಣ ಅವರಿಗೆ ಪರಿಹಾರ ನೀಡದೆ ಆಶಿಕ್ ತಲೆಮರೆಸಿಕೊಂಡಿದ್ದ. ಆಶಿಕ್ಗಾಗಿ ಪೊಲೀಸರು ಹಲವು ಬಾರಿ ಹುಡುಕಾಟ ನಡೆಸಿದ್ರು. ಆಶಿಕ್ ಉಪ್ಪೂರಿನಲ್ಲಿರುವ ಅಜ್ಜಿಯ ಮನೆಯಲ್ಲಿ ವಾಸ ಇರುವ ಕುರಿತು ಪೊಲೀಸರಿಗೆ ಖಚಿತ ಮಾಹಿತಿ ದೊರಕಿತ್ತು. ಹೀಗಾಗಿ ಮೊಬೈಲ್ ಲೊಕೇಶನ್ ಆಧಾರದ ಮೇಲೆ ಪೊಲೀಸರು ಮುಂಜಾನೆ 4 ಗಂಟೆಗೆ ಮನೆಯ ಮೇಲೆ ದಾಳಿ ನಡೆಸಿದ್ದಾರೆ. ದಾಳಿಯ ವೇಳೆ ನ್ಯಾಯಾಲಯದ ಆದೇಶದಂತೆ ಕೋರ್ಟ್ ಅಮೀನ್ ಅವರನ್ನು ಕೂಡ ಕರೆದುಕೊಂಡು ಹೋಗಿದ್ದೇವೆ ಅನ್ನೋದು ಪೊಲೀಸರ ಹೇಳಿಕೆ. ಆದರೆ ಆರೋಪಿ ಆಶಿಕ್ನ ಸೋದರ ಸಂಬಂಧಿ ಅಕ್ಷತಾ ಪೂಜಾರಿ ಪೊಲೀಸರ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ. ಪೊಲೀಸರು ದಾಳಿ ನಡೆಸಿದ ವೇಳೆ ಕೋರ್ಟ್ ಅಮೀನ್ ಜೊತೆಗೆ ಇರಲಿಲ್ಲ. ಅಷ್ಟೇ ಅಲ್ಲ, ಮಹಿಳಾ ಪೊಲೀಸರು ಕೂಡ ಜೊತೆಗಿರಲಿಲ್ಲ. ಪೊಲೀಸರು ಸುಳ್ಳು ಹೇಳ್ತಾ ಇದ್ದಾರೆ ಅನ್ನೋದು ಅಕ್ಷತಾ ಆರೋಪ. 10 ತಾರೀಕಿಗೆ ಬೆಳಿಗ್ಗೆ 4 ಗಂಟೆಗೆ ನಾನು, ನನ್ನ ಅಮ್ಮ ಮತ್ತೆ ಅಜ್ಜ ಇರುದು ಮನೆಯಲ್ಲಿ. ಒಂದು 5 ಜನ ಬಂದಿದ್ರು. ಜೋರಾಗಿ ಬಾಗಿಲು ಬಡ್ತಿದ್ರು. ಅಂದ್ರೆ ಎಷ್ಟು ಜನ ಬಂದಿದ್ರು ಅಂತ ನಮ್ಗೆ ಗೊತ್ತಿರ್ಲಿಲ್ಲ. ಜೋರ್ ಬಾಗಿಲು ಬಡಿತಿದ್ರು. ಆಗ ನನ್ನ ಅಮ್ಮ ಎಬ್ಸಿದ್ರು ನನ್ನನ್ನು. ಆಗ ನಾನು ಎದ್ದೆ. ನಮ್ಗೆ ತುಂಬಾ ಹೆದರಿಕೆ ಆಯ್ತು ಬಾಗಿಲು ತೆಗಿಕ್ಕೆ. ಅಮ್ಮ ಕಿಟಕಿಯಲ್ಲಿ ನೋಡಿದ್ರು ಯಾರು ಅಂತ. ಆಗ ಪೊಲೀಸ್ ಬಾಗಿಲು ತೆಗೀರಿ ಹಾಗೆಲ್ಲ ಹೇಳಿದ್ರು. ಅಮ್ಮ ಮೆಲ್ಲ ಬಾಗಿಲು ತೆಗಿ ಅವ್ರು ಒಳಗೆ ಬಂದು ರೂಮ್ ಎಲ್ಲ ಹುಡ್ತಿದ್ದಾರೆ. ಯಾರನ್ನು ಹುಡ್ತಿದ್ರೆ ಕೇಳಿದ್ರೆ ಆಶಿಕ್ ಎಲ್ಲಿದ್ದೀರಾ ಹಾಗೆಲ್ಲ ಕೇಳಿದ್ರು. ನನ್ನ ದೊಡ್ಡಮ್ಮನ ಮಗ ಅವ್ರು ಮಲ್ಪೆಲ್ಲಿರುದು, ಅಲ್ಲಿದ್ದಾರೆ ಅಂತ ಹೇಳಿದ್ವಾ. ಇಲ್ಲೆಲ್ಲ ಬರುದಿಲ್ಲ ಸರ್, ಇಲ್ಲ ನಿಜ ಹೇಳಿ ಹಾಗೆಲ್ಲ ಹೆದರಿಸಿದ್ರು. ಅದ್ರಲ್ಲಿ ದೇವೇಂದ್ರ ಅನ್ನುವರು ನನ್ನ ಕೈ ಹೀಗೆ ಎಳ್ದು ಒಂದೇ ಸಲ ದೂಡಿದ್ರ. ನಾ ಕೆಳಗಡೆ ಬಿದ್ದೆ. ಸರ್ ಹೀಗೆಲ್ಲ ಯಾಕೆ ಮಾಡ್ತೀರಿ? ಕೋರ್ಟ್ ವಾರೆಂಟ್ ಇಲ್ಲದೆ ನಿಮ್ಗೆ ಬರ್ಲಿಕ್ಕೆ ಆ ಥರ ಎಲ್ಲ ರೈಟ್ಸ್ ಇಲ್ಲಲ್ಲ ಸರ್. ಇಲ್ಲ, ನಾವು ಬರ್ತೇವೆ, ದಿನಾ ಹುಡ್ತೇವೆ, ಬಂದು ಇದೇ ಟೈಮಿಗೆ ಬರ್ತೇವೆ, ಮತ್ತೆ ಅವ ಸಿಗ್ಲಿ ಅಂದ್ರೆ ನಿಮ್ಮನ್ನು ಬಿಡುವುದೇ ಇಲ್ಲ ಅಂತೆಲ್ಲ ಹೆದರಿಸಿ ಹೋಗಿದ್ರು. ಮತ್ತೆ ನಾವು ಅದೇ ಕಂಪ್ಲೇಂಟ್ ಕೊಡ್ಲಿಕ್ಕೆಲ್ಲ ಹೋದ್ವಿ ಬ್ರಹ್ಮವರಕ್ಕೆ. ಅಲ್ಲಿ ತಗೊಳ್ಳಿಕ್ಕೆ ರೆಡಿ ಇಲ್ಲ. ಲೇಡೀಸ್ ಕಾನ್ಸ್ಟೇಬಲ್ ಯಾರು ಇರ್ಲಿಲ್ಲ ಸರ್. FIR ಮಾಡಿದ್ದೇವೆ ನನ್ನ ಮೇಲೆ. ಅದು ನಾನು FIR ಮಾಡ್ಲಿಕ್ಕೆ ಹೇಳಿದ್ನಲ್ಲ, ಅದು ನೆಕ್ಸ್ಟ್ ಡೇ ನನ್ನ ಮೇಲೆ ಮಾಡಿಟ್ಟಿದ್ದಾರೆ.
ಅಕ್ಷತಾ ಪೂಜಾರಿ ಸದ್ಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದು, ಬ್ರಹ್ಮಾವರ ಪೊಲೀಸರ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ. ಜೊತೆಗೆ ಪೊಲೀಸರ ವಿರುದ್ಧ ಅಕ್ಷತಾ ಪೂಜಾರಿ ನೀಡಿರುವ ದೂರನ್ನ ಬ್ರಹ್ಮಾವರ ಪೊಲೀಸರು ದಾಖಲಿಸಿಕೊಂಡಿಲ್ಲ. ಇದು ಬಿಲ್ಲವ ಸಂಘಟನೆಗಳನ್ನ ಕೆರಳಿಸಿದ್ದು, ಉಡುಪಿ ಎಸ್ಪಿ ಹರಿರಾಮ್ ಶಂಕರ್ ಅವರ ಮೊರೆ ಹೋದ್ರೂ ನ್ಯಾಯ ಸಿಕ್ಕಿಲ್ಲ. ಹೀಗಾಗಿ ಬ್ರಹ್ಮಾವರ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿವೆ. ಅಕ್ಷತಾ ಪೂಜಾರಿ ಅವರು ಆಸ್ಪತ್ರೆಯಲ್ಲಿ ಏನು ಹೇಳಿಕೆ ಕೊಟ್ಟಿದ್ದಾರೆ ಅದರ ಪ್ರಕಾರ ಆ ಘಟನೆ ದಿವಸ ಯಾರು 5 ಮಂದಿ ಹೋಗಿದ್ದಾರೆ ಅವರ ಮೇಲೆ ಈಗಾಗಲೇ ಪ್ರಥಮ ವರ್ತಮಾನ ವರದಿ ದಾಖಲಾಗಿದೆ. ಈಗಾಗಲೇ ನಮ್ಮ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಯವರು ನಮಗೆ ಹೇಳಿದರು. ಹಾಗೆ ಈಗ ಕೂಡ FIR ಕಾಪಿಯನ್ನು ಕೂಡ ಕೊಡ್ತೇನೆ ಅಂತ ಹೇಳಿದ್ದಾರೆ. ಅಲ್ಲಿ ಓದಂಥದ್ದು ಏನಿದೆ ಕೂಡ ಅದು ಅಕ್ರಮ, ಅದು ಖಂಡಿತವಾಗಲೂ ನಾವು ಹೇಳ್ತೇವೆ. ಆದ್ದರಿಂದ ಯಾವುದೇ ಮುಂದಿನ ದಿವಸದಲ್ಲಿ ಪೊಲೀಸರು ಕೂಡ ಯಾವುದೇ ಒಂದು ಕರ್ತವ್ಯವನ್ನು ನಿರ್ವಹಿಸುವಾಗ ಕಾನೂನು ರೀತಿಯಲ್ಲಿ ನಿರ್ವಹಿಸಬೇಕು. ಯಾಕಂತ ಹೇಳಿದರೆ ಒಂದೊಂದು ಸುಳ್ಳು ಕೇಸು ಎಲ್ಲ ಮಾಡುವಂಥದ್ದು ಮಾಡಬಾರ್ದು. ಇವತ್ತು ಜಿಲ್ಲೆಯಲ್ಲಿ ಭಾಳಷ್ಟು ಇಂಥ ಕೇಸುಗಳು ಆಗಿದೆ. ಇವತ್ತು ಅವರೊಂದು FIR ಮಾಡಿದಂಥ ಒಂದು ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದು ಅದು ಕೂಡ ಒಂದು ಸುಳ್ಳು FIR ಅಂತ ಹೇಳಿ ಈಗಾಗಲೇ ಗೊತ್ತಾಗಿದೆ. ಇಂಥದ್ದೆಲ್ಲ ಮಾಡಿಕೊಂಡು ಒಬ್ಬರಿಗೆ ನ್ಯಾಯ ಕೊಡಬೇಕು. ಅದು ನ್ಯಾಯ ಕೇಳಿ ಬಂದವರಿಗೆ ಮುಂದಿನ ದಿವಸ ಅವರದ್ದು ನ್ಯಾಯ ಕೇಳಿದಾಗೆ ಮಾಡುವಂಥ ರೀತಿ ಆಗಬಾರ್ದು. ಒಂದು ಹೆಣ್ಣು ತೇಜೋವಧೆ ಮಾಡುವುದು ಸುಲಭ, ಬಡ ಹೆಣ್ಣು ತಾಯಿ ಮನೆಯಲ್ಲಿ ಯಾರ್ಯಾರ ಮನೆಯಲ್ಲಿ ಕೆಲಸ ಮಾಡಿ ಅವಳನ್ನು ಇಷ್ಟು ಕಲಿಸಿದ್ದಾರೆ. ಇವತ್ತಿಗೆ ಅವಳ ಭವಿಷ್ಯ ಹಾಳಾದರೆ ಮುಂದೆ ಏನು ಎನ್ನುವ ಒಂದು ಪ್ರಶ್ನೆ ನಮ್ಮ ಮುಂದೆ ಬಂದಿದೆ. ಒಂದು ತಾಯಿಯಾಗಿ ನಾನು ಅವಳಿಗೆ ಇವತ್ತು ನಾನು ಸಹಾಯ ಮಾಡ್ಕೊಂಡು ಬಂದೆ. ಇವತ್ತು ಎಲ್ಲ ಸಮಸ್ತ ಬಂದಂತಹ ಎಲ್ಲ ಬಂಧುಗಳಿಗೆ ನಾನು ನಮಸ್ಕಾರವನ್ನು ಮಾಡ್ತೇನೆ. ಯಾಕಂದರೆ ಒಂದು ಹೆಣ್ಣಿಗೆ ಅನ್ಯಾಯ ಆದರೆ ತಾವೆಲ್ಲರೂ ಬರ್ತೀರಿ ಎನ್ನುವುದು ಈ ಸಮಯದಲ್ಲಿ ಗೊತ್ತಾಯಿತು. ಇಂತಹ ವ್ಯವಸ್ಥೆ ಇನ್ನು ಆಗಬಾರ್ದು. ನಮ್ಮನ್ನು ರಕ್ಷಣೆ ಮಾಡುವಂತಹ ರಕ್ಷಕರೇ ಹೀಗೆ ಮಾಡಬಾರ್ದು ಎನ್ನುವಂತಹ ಒಂದು ಪಾಠವನ್ನು ಪೊಲೀಸ್ ಅಧಿಕಾರಿಯವರು ವರಿಷ್ಠಾಧಿಕಾರಿಯವರು ಇವತ್ತು ತಿಳಿಸಿದ್ದಾರೆ ಅಂತ ನಾನು ಬಹಳ ಹೆಮ್ಮೆಯಿಂದ ಹೇಳ್ತೇನೆ. ಆರೋಪಿಯನ್ನ ನ್ಯಾಯಸಮ್ಮತವಾಗಿ ಬಂಧಿಸುವ ಬದಲಾಗಿ ಕಾನೂನು ಮೀರಿ ಪೊಲೀಸರು ವರ್ತಿಸಿದ್ದಾರೆ. ಕೋರ್ಟ್ ಅಮೀನ್ ಇಲ್ಲದೆ ಕಾನೂನು ಬಾಹಿರವಾಗಿ ಪೊಲೀಸರು ದಾಳಿ ನಡೆಸಿದ್ದಾರೆ. ಹೀಗಾಗಿ ದಾಳಿ ನಡೆಸಿದ ಪೊಲೀಸರನ್ನ ಅಮಾನತು ಮಾಡಬೇಕು. ಅಷ್ಟೇ ಅಲ್ಲ, ಅಕ್ಷತಾ ನೀಡಿರುವ ದೂರಿನ ಆಧಾರದಲ್ಲಿ FIR ದಾಖಲಿಸಿಕೊಂಡು ಪೊಲೀಸರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದ್ದಾರೆ. ಆದರೆ ಇತ್ತ ಅಪಘಾತ ಪ್ರಕರಣದ ಸಂತ್ರಸ್ತರಾಗಿರುವ ದೇವೇಂದ್ರ ಸುವರ್ಣ ಪೊಲೀಸರ ಕ್ರಮವನ್ನ ಸ್ವಾಗತಿಸಿದ್ದಾರೆ. ಅಷ್ಟೇ ಅಲ್ಲ, ತನಗೆ ಆಗಿರುವ ಅನ್ಯಾಯಕ್ಕೆ ನ್ಯಾಯ ಬೇಕು ಅಂತಾನೂ ಒತ್ತಾಯಿಸಿದ್ದಾರೆ. ಇನ್ಶೂರೆನ್ಸ್ ಲೈಸೆನ್ಸ್ ಎದುರುಗಡೆ ವ್ಯಕ್ತಿಯಿಂದ ಇಲ್ಲದೇ ಇರುವುದರಿಂದ 7 ವರ್ಷ ಕೋರ್ಟ್ನಲ್ಲಿ ತನಿಖೆ ಮಾಡಿ ಆದೇಶ ಆಗಿತ್ತು. ಟೋಟಲ್ 25 ಲಕ್ಷ ಹಣ RC ಓನರ್ ಮತ್ತು ಗಾಡಿ ಡ್ರೈವರ್ ಕೊಡಬೇಕಂತ ಹೇಳಿ ಆದೇಶ ಆಗಿ 1 ವರ್ಷದ ನಂತರ ಎಕ್ಸಿಕ್ಯೂಷನ್ ಕೇಸ್ನಲ್ಲಿ ಅವರಿಬ್ಬರಿಗೂ ಅರೆಸ್ಟ್ ಆರ್ಡರ್ ಆಗಿತ್ತು. 2 ವ್ಯಕ್ತಿಗಳು ಸಿಗ್ತಾ ಇಲ್ಲ. ಇದು ಪದೇ ಪದೇ ಕೋರ್ಟ್ ಅಮೀನರಿಗೂ ಸಿಗದೇ ಇರುವುದರಿಂದ ಪೊಲೀಸರಿಗೂ ಕೂಡ ಕೊಟ್ಟರು. ಪೊಲೀಸರಾದ ಮೇಲೆ ಮೊನ್ನೆ ಕೂಡ ಮಾನ್ಯ ನ್ಯಾಯಾಧೀಶರು ಕೂಡ ನೋಡಿಯಪ್ಪ ನೀವು ಕೂಡ ಹೋಗಬೇಕು ಈ ಕೇಸಲ್ಲಿ, ಆ ವ್ಯಕ್ತಿಯನ್ನು ಹಿಡಿಯೋದಕ್ಕೆ ನೀವು ಕೂಡ ಪ್ರಯತ್ನ ಮಾಡ್ಬೇಕಂತ ಹೇಳಿದ್ದಾರೆ. ಹಾಗೆ ಅವನ ಮನೆಗೆ ನಾವು ಅಮೀನರು ಎಲ್ಲ ಪದೇ ಹೋಗಿದ್ದೆವು, ಸಿಗ್ತಾ ಇಲ್ಲ. ಸಿಗದೇ ಇರುವ ಕಾರಣದಿಂದ ಅವರು ಮೊಬೈಲ್ ಲೊಕೇಶನ್ ಆಧಾರಿತ ಮೇಲೆ ಉಪ್ಪೂರು ಕಡೆ ಹೋಗಿದ್ದಾರೆ ಬೆಳಗಿನ ಸಮಯ. ಯಾವುದೇ ದುರುದ್ದೇಶವಾಗಿ ಹೊರಟಿಲ್ಲ, ಯಾವುದೇ ರೀತಿ ಅನ್ಯಾಯ ಮಾಡಿಲ್ಲ, ಯಾವುದೇ ರೀತಿ ಸಮಸ್ಯೆ ಮಾಡಿಲ್ಲ. ನಮಗೆ ಆದ ಅನ್ಯಾಯಕ್ಕೆ ಅವರನ್ನ ನ್ಯಾಯಾಲಯಕ್ಕೆ ಹಿಡಿದು ಕೊಡುವ ಉದ್ದೇಶದಿಂದ ಹೊರಟಿದ್ದೇವೆ ಅಷ್ಟೇ, ಬಿಟ್ಟರೆ ಬೇರೆ ಯಾವುದೇ ದುರುದ್ದೇಶ ಇಲ್ಲ. ನಾನು 11 ವರ್ಷ ಆಯ್ತು ಇದಕ್ಕೆ ಹೋರಾಟ ಮಾಡಿ ನನಗೆ ಜೀವನದಲ್ಲಿ ಸಾಕಾಗಿದೆ. ಈ ಪ್ರಕರಣದಲ್ಲಿ ನನ್ನ ಎದುರುದಾರರು ಏನು ಆರೋಪ ಮಾಡ್ತಾ ಇದ್ದಾರೆ ಅವ್ರಿಗೂ ನ್ಯಾಯ ಕೊಡಿಸಿ, ಹಾಗೆ ನನಗೂ ಕೂಡ ಏನು ಅನ್ಯಾಯ ಆಗಿದೆ ನನಗೂ ಕೂಡ ನ್ಯಾಯ ಕೊಡಿಸಿ ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ. ಸದ್ಯ ಅಕ್ಷತಾ ಪೂಜಾರಿ ಹಲ್ಲೆ ಪ್ರಕರಣ ದಿನಕ್ಕೊಂದು ತಿರುವು ಪಡಿತಾ ಇದೆ. ಸದ್ಯ ಪ್ರಕರಣದ ತನಿಖೆಯನ್ನ ಬೇರೊಂದು ಠಾಣೆಗೆ ವರ್ಗಾಯಿಸಲು ಉಡುಪಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹರಿರಾಮ್ ಶಂಕರ್ ನಿರ್ಧರಿಸಿದ್ದಾರೆ. ಅಕ್ಷತಾ ಪೂಜಾರಿ ನೀಡಿದ ದೂರಿನ ಆಧಾರದ ಮೇಲೆ ಪ್ರಕರಣ ದಾಖಲಿಸುವ ಭರವಸೆ ನೀಡಿದ್ದಾರೆ. ಅಲ್ಲದೆ ಪೊಲೀಸ್ ಹಿರಿಯ ಅಧಿಕಾರಿಗಳಿಂದ ತನಿಖೆ ನಡೆಸಿ ಕರ್ತವ್ಯ ಲೋಪವೆಸಗಿದ್ರೆ ಕ್ರಮ ಕೈಗೊಳ್ಳುವ ಅಗತ್ಯವಿದೆ. ಆದರೆ ಈ ಪ್ರಕರಣ ಗೊಂದಲದ ಗೂಡಾಗಿದೆ. ಉನ್ನತ ಮಟ್ಟದ ತನಿಖೆಯಿಂದಷ್ಟೇ ಸತ್ಯಾಂಶ ಹೊರಬರೋದಕ್ಕೆ ಸಾಧ್ಯ. ಅಶ್ವಥ್ ಆಚಾರ್ಯ, ನ್ಯೂಸ್ ನೆಕ್ಸ್ಟ್, ಉಡುಪಿ. ಮಂಗಳೂರಿನ ಜಿಲ್ಲಾ ಕಾರಾಗೃಹದಲ್ಲಿ 2 ಕೋಮಿನ ಕೈದಿಗಳ ನಡುವೆ ಮತ್ತೊಮ್ಮೆ ಮಾರಾಮಾರಿ ಸಂಭವಿಸಿದೆ. ಕಾರಾಗೃಹ ಅಧೀಕ್ಷಕ ಶರಣಬಸಪ್ಪ ಜೈಲಿನ ಅನಿರೀಕ್ಷಿತ ತಪಾಸಣೆಗೆ ಮುಂದಾದ ಸಂದರ್ಭದಲ್ಲಿ ಕೈದಿಗಳು ಜೈಲಿನ ಕಬ್ಬಿಣದ ಗೇಟ್ಗಳನ್ನು ಅಲ್ಲಾಡಿಸುತ್ತಾ ಮುರಿಯುವ ರೀತಿಯಲ್ಲಿ ಗಲಾಟೆ ಮಾಡಿಕೊಂಡಿದ್ದಾರೆ ಎನ್ನಲಾಗಿದೆ.
ಪರಿಸ್ಥಿತಿ ಕೈಮೀರುವ ಹಂತ ತಲುಪುತ್ತಿದ್ದಂತೆ ಮಧ್ಯಪ್ರವೇಶಿಸಿದ ಮಂಗಳೂರು ನಗರ ಪೊಲೀಸರು, ವಿಶೇಷ ಕಾರ್ಯಪಡೆ ಹಾಗೂ ಠಾಣಾಧಿಕಾರಿಗಳು ಮತ್ತು ಜೈಲಿನ ಸಿಬ್ಬಂದಿ ಕೈದಿಗಳನ್ನು ನಿಯಂತ್ರಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಗಲಾಟೆ ಮಾಡಿಕೊಂಡವರನ್ನ ಎ ವಿಭಾಗದ ಸರ್ಫರಾಜ್, ಮೊಹಿದ್ದೀನ್ ಫರಾದ್, ಮೊಹಮ್ಮದ್ ಅಲ್ತಾಫ್, ಅಬ್ದುಲ್ ನೌಶೀದ್, ಇಮ್ತಿಯಾಜ್, ಮೊಹಮ್ಮದ್ ಹನೀಫ್ ಹಾಗೂ ಅಕ್ರಮ್ ಎಂದು ಗುರುತಿಸಲಾಗಿದೆ. ಇನ್ನು ಬಿ ವಿಭಾಗದಿಂದ ಸಮಾಂತ, ಶಬರೀಶ, ಗುರುರಾಜ್, ಲತೇಶ್ ಜೋಗಿ, ಮುರುಗನ್, ಮಂಜುನಾಥ್ ಹಾಗೂ ತುಷಾರ್ ಅಮೀನ್ ಜಗಳ ಮಾಡಿದ್ದಾರೆ. ಇವರೆಲ್ಲರ ವಿರುದ್ಧ ಕರ್ತವ್ಯಕ್ಕೆ ಅಡ್ಡಿ ಪ್ರಕರಣ ದಾಖಲಿಸಲಾಗಿದೆ. ಮಂಗಳೂರು ಜಿಲ್ಲಾ ಕಾರಾಗೃಹದಲ್ಲಿ ಈ ರೀತಿ ಎರಡು ಕೋಮುಗಳ ನಡುವೆ ಸಂಘರ್ಷ ಇದೇ ಮೊದಲಲ್ಲ. ಈ ಹಿಂದೊಮ್ಮೆ ಗಲಾಟೆ ಸಂಭವಿಸಿದ ಸಂದರ್ಭದಲ್ಲಿ ಎರಡು ಕೋಮಿನವರನ್ನ ಪ್ರತ್ಯೇಕ ಬ್ಯಾರಕ್ಗಳಿಗೆ ಸ್ಥಳಾಂತರಿಸಲಾಗಿತ್ತು. ಕೆಲವರನ್ನ ಬೇರೆ ಕಾರಾಗೃಹಗಳಿಗೆ ಕಳುಹಿಸಿಕೊಡಲಾಗಿತ್ತು. ಇದು ಮಾತ್ರವಲ್ಲದೆ ಕೈದಿಗಳ ಬಳಿ ಮೊಬೈಲ್ ಇರುವುದನ್ನು ಕಾರಾಗೃಹ ಸಿಬ್ಬಂದಿ ಪತ್ತೆ ಮಾಡಿದ್ದಾರೆ ಎನ್ನಲಾಗಿದೆ. ತಪಾಸಣೆಯ ಸಂದರ್ಭದಲ್ಲಿ 4 ಮೊಬೈಲ್ ಫೋನ್ಗಳನ್ನು ವಶಕ್ಕೆ ಪಡೆಯಲಾಗಿದೆ. ಬೆಳಗಾವಿಯ ಸುವರ್ಣ ವಿಧಾನಸೌಧದಲ್ಲಿ ನಡೆಯುತ್ತಿರುವ ಚಳಿಗಾಲದ ಅಧಿವೇಶನದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಕುರಿತಂತೆ ತಪ್ಪು ಲೆಕ್ಕ ಕೊಟ್ಟು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪೇಚಿಗೆ ಸಿಲುಕಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಲೆ ವಿಪಕ್ಷಗಳು ಮುಗಿಬಿದ್ದಿದ್ದು, ಈ ವೇಳೆ ಡಿಸಿಎಂ ಡಿಕೆ ಶಿವಕುಮಾರ್ ಸಚಿವೆಯ ಬೆಂಬಲಕ್ಕೆ ನಿಂತಿದ್ದಾರೆ. ಸದನದಲ್ಲಿ ಗೃಹಲಕ್ಷ್ಮಿ ವಿಚಾರವಾಗಿ ಜಟಪಟಿ ಜೋರಾಗುತ್ತಿದ್ದಂತೆ ಮಧ್ಯಪ್ರವೇಶಿಸಿದ ಡಿಸಿಎಂ ಡಿಕೆ ಶಿವಕುಮಾರ್ ಈ ವಿಚಾರವಾಗಿ ಸಿಎಂ ಇಲಾಖೆಯನ್ನೇ ದೂರಿದ್ದಾರೆ. ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು ಸಕಾಲಕ್ಕೆ ಹಣ ಬಿಡುಗಡೆ ಮಾಡಿಲ್ಲ ಎಂದರೆ ಏನು ಮಾಡೋಕ್ಕೆ ಆಗತ್ತೆ ಎಂದಿದ್ದಾರೆ. ಈ ಮೂಲಕ ಹಣಕಾಸು ಇಲಾಖೆ ನಿರ್ವಹಣೆ ಮಾಡುತ್ತಿರುವ ಸಿಎಂ ಸಿದ್ದರಾಮಯ್ಯ ಮೇಲೆ ತಪ್ಪು ಹೊರಿಸುವ ಕಾರ್ಯ ಮಾಡಿದ್ದಾರೆ. ಸದನದಲ್ಲಿ ಮಾತನಾಡಿದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್, 54,000 ಕೋಟಿ ರೂಪಾಯಿ ಹಣ ನೀಡಿದ್ದೇವೆ. ಸದನದಲ್ಲಿ ನಾನು ಹೇಳಿರುವುದರಿಂದ ಏನಾದರೂ ಬೇಸರವಾಗಿದ್ದಲ್ಲಿ ನಾನು ಕ್ಷಮೆ ಕೇಳುತ್ತೇನೆ ಎಂದು ಹೇಳಿದರು. ಈ ವೇಳೆ ಬಿಜೆಪಿ ನಾಯಕ ಸುರೇಶ್ ಕುಮಾರ್ ಮುಗಿಬಿದ್ದಿದ್ದಾರೆ. ಮಧ್ಯಪ್ರವೇಶಿಸಿದ ಶರಣ್ ಪ್ರಕಾಶ್ ಪಾಟೀಲ್, ಮಹಿಳೆಯ ಬಗ್ಗೆ ಈ ರೀತಿ ಎಲ್ಲ ಮಾತನಾಡಬೇಡಿ ಅಂತ ಹೇಳುವ ಮೂಲಕ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲಕ್ಕೆ ನಿಂತಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಉತ್ತರ ನಮಗೆ ಸಮಾಧಾನ ತಂದಿಲ್ಲ ಎಂದು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಗುಡುಗಿದ್ರು. ಅಲ್ಲದೆ ಸಭಾತ್ಯಾಗ ಮಾಡುವ ನಿರ್ಧಾರ ಘೋಷಿಸಿದ್ದು ಬಿಜೆಪಿ ಹಾಗೂ ಜೆಡಿಎಸ್ ಎರಡೂ ನಾಯಕರು ಸದನದಿಂದ ಹೊರ ನಡೆದಿದ್ದಾರೆ. ನಾನು ಮೊನ್ನೆ ಕೂಡ ಸದನಕ್ಕೆ ಒಂದು ಮಾತನ್ನು ಹೇಳಿದೆ. ಇಲ್ಲಿಯವರೆಗೆ 23 ಕಂತುಗಳನ್ನು ಹಾಕಿದ್ದೇವೆ. 46,000 ರೂಪಾಯಿಗಳು ಒಬ್ಬೊಬ್ಬ ಮನೆಯ ಯಜಮಾನಿಗೆ 1,26,00,000 ಮನೆಯ ಕುಟುಂಬದ ಯಜಮಾನಿಗಳಿಗೆ ಸಿಕ್ಕಿದೆ ಅಂತ ಮೊನ್ನೆನೂ ಕೂಡ ನಾನು ಹೇಳಿದ್ದೀನಿ. ನಾನು ಇಂಟೆನ್ಷನಲಿ ನಮಗೆ ಈ ಒಂದು ಸದನವನ್ನು ಮಿಸ್ಲೀಡ್ ಮಾಡುವಂಥ ಇಂಟೆನ್ಷನ್ ಇರಲಿಲ್ಲ. ಆದರೆ ನಾನು ಹೋಗಿ ಚೆಕ್ ಮಾಡಿದಾಗ 2 ತಿಂಗಳದ ಹೆಚ್ಚು ಕಡಿಮೆ ಆಗಿದೆ ಅನ್ನೋದು ಗೊತ್ತಾಯಿತು. ಅದನ್ನು ಮುಂದಿನ ದಿನದಲ್ಲಿ ನಾನು ಸರಿ ಮಾಡ್ತೀನಿ. ನನ್ನ ಮಾತಿನಿಂದ ಯಾರ್ದಾದ್ರೂ ಭಾವನೆಗೆ ಇದಾಗಿದ್ರೆ ನಾನು ವಿಷಾದವನ್ನು ವ್ಯಕ್ತಪಡಿಸ್ತೀನಿ. ರಾಜ್ಯದಲ್ಲಿ ಅನರ್ಹ ಬಿಪಿಎಲ್ ಕಾರ್ಡ್ದಾರರ ವಿರುದ್ಧ ಸಮರ ಜೋರಾಗಿದ್ದು, ಇವರ ಪತ್ತೆ ಕಾರ್ಯದಲ್ಲಿ ಆಹಾರ ನಾಗರಿಕ ಸರಬರಾಜು ಇಲಾಖೆ ನಿರತವಾಗಿದೆ. ಈ ವಿಚಾರವಾಗಿ ಬೆಳಗಾವಿಯಲ್ಲಿ ಮಾತನಾಡಿದ ಸಚಿವ ಕೆಎಚ್ ಮುನಿಯಪ್ಪ, ರಾಜ್ಯದಲ್ಲಿ ಒಟ್ಟು 13 ಲಕ್ಷ ಅನರ್ಹ ಬಿಪಿಎಲ್ ಕಾರ್ಡ್ದಾರರಿದ್ದು ಇವರುಗಳ ಪತ್ತೆಗೆ ಮುಂದಾಗಿದ್ದೇವೆ. ಶೀಘ್ರದಲ್ಲೇ ಇವರೆಲ್ಲರನ್ನು ಗುರುತಿಸಿ ಎಪಿಎಲ್ ಪಟ್ಟಿಗೆ ವರ್ಗಾಯಿಸುವುದಾಗಿ ಹೇಳಿಕೆ ನೀಡಿದ್ದಾರೆ. ಸುವರ್ಣ ವಿಧಾನಸೌಧದ ಸಭಾಂಗಣದಲ್ಲಿ ಬೆಳಗಾವಿ ಮತ್ತು ಕಲಬುರಗಿ ವಿಭಾಗದ ಪ್ರಗತಿ ಪರಿಶೀಲನಾ ಸಭೆ ನಡೆಸಿ ಮಾತನಾಡಿದ ಅವರು, ಪಡಿತರ ಫಲಾನುಭವಿಗಳು ತಮ್ಮ ಕಾರ್ಡ್ಗಳಿಗೆ KYC ಮಾಡಿಸುವುದು ಕಡ್ಡಾಯ ಎಂದು ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ ಅರ್ಹ ಫಲಾನುಭವಿಗಳ ಕಾರ್ಡ್ಗಳನ್ನು ರದ್ದು ಮಾಡುವಂತಿಲ್ಲ. ಒಂದು ವೇಳೆ ಅರ್ಹ ಫಲಾನುಭವಿಗಳ ಹೆಸರು ಕೈಬಿಟ್ಟು ಹೋಗಿದ್ದಲ್ಲಿ ಅವರು ಸಂಬಂಧಪಟ್ಟ ದಾಖಲೆಗಳೊಂದಿಗೆ ತಹಶೀಲ್ದಾರರನ್ನು ಭೇಟಿ ಮಾಡಬಹುದಾಗಿದೆ. ಆ ಕೂಡಲೇ ಅವರನ್ನು ಬಿಪಿಎಲ್ ಪಟ್ಟಿಗೆ ಸೇರಿಸುವ ಕಾರ್ಯ ನಡೆಯಬೇಕು ಎಂದು ಮುನಿಯಪ್ಪ ಹೇಳಿದ್ದಾರೆ. ಈ ಮೂಲಕ ಅರ್ಹರ ಪಟ್ಟಿಯಿಂದ ಹೊರಬಿದ್ದ ನಿಜವಾದ ಫಲಾನುಭವಿಗಳಿಗೆ ಮತ್ತೊಮ್ಮೆ ಬಿಪಿಎಲ್ ಪಟ್ಟಿಯಲ್ಲಿ ಸೇರಿಸಿಕೊಳ್ಳಲು ಸರ್ಕಾರ ಮತ್ತೊಂದು ಅವಕಾಶ ನೀಡಿದೆ. ರಾಜ್ಯದಲ್ಲಿ ಮೊಟ್ಟೆಯ ದರ ಗಗನಕ್ಕೇರಿದ್ದು 1 ಡಜನ್ ಮೊಟ್ಟೆಯ ದರ 100 ರೂಪಾಯಿ ಸಮೀಪಿಸಿದೆ. ಈ ನಡುವೆ ಮಾಂಸಾಹಾರಿಗಳಿಗೆ ಮತ್ತೊಂದು ಶಾಕ್ ಎದುರಾಗಿದ್ದು, ಮೊಟ್ಟೆಯ ಜೊತೆಯಲ್ಲಿ ಚಿಕನ್ ಮಾಂಸ ದರವು ದುಬಾರಿಯಾಗುತ್ತಲೇ ಇದೆ. ಈ ಹಿಂದೆ 1 ಕೆಜಿ ಕೋಳಿ ಮಾಂಸದ ದರ ಕೇವಲ 170ರಿಂದ 180 ರೂಪಾಯಿ ಆಗಿತ್ತು. ಆದರೆ ಇದೀಗ ಮಾರುಕಟ್ಟೆಗಳಲ್ಲಿ 1 ಕೆಜಿ ಚಿಕನ್ ದರ 270 ರೂಪಾಯಿ ಆಗಿದೆ ಎನ್ನಲಾಗಿದೆ. ಇದೇ ರೀತಿ ಬೆಲೆ ಏರಿಕೆ ಮುಂದುವರಿದರೆ ಶೀಘ್ರದಲ್ಲಿಯೇ 1 ಕೆಜಿ ಕೋಳಿ ಮಾಂಸದ ದರ 300 ರೂಪಾಯಿ ಆಗಲಿದೆ ಎಂದು ಕೋಳಿ ಅಂಗಡಿ ಮಾಲೀಕರು ಅಭಿಪ್ರಾಯಪಟ್ಟಿದ್ದಾರೆ. ರಾಜ್ಯದಲ್ಲಿ ಪ್ರಸ್ತುತ ಮಾಂಸದ ಉತ್ಪನ್ನಗಳಿಗೆ ಬೇಡಿಕೆ ಹೆಚ್ಚುತ್ತಿರುವುದು ಹಾಗೂ ಕೋಳಿ ಸಾಕಾಣಿಕೆಯ ಬೇಕಾದ ಫುಡ್ ಸೇರಿದಂತೆ ವಿವಿಧ ವಸ್ತುಗಳ ಬೆಲೆ ಏರಿಕೆಯಾಗಿರುವುದು ಈ ರೀತಿ ಮಾಂಸದ ಬೆಲೆ ಏರಿಕೆಗೆ ಕಾರಣ ಎನ್ನಲಾಗಿದೆ. ಒಂದು ಕಡೆ ನುಗ್ಗೆಕಾಯಿ ಕೆಜಿಗೆ 800 ಆಗಿದೆ, ಇನ್ನೊಂದು ಕಡೆ ಡಜನ್ ಮೊಟ್ಟೆಗೆ 100 ರೂಪಾಯಿ ಪಾವತಿಸುವ ಕಾಲ ಸನ್ನಿಹಿತವಾಗ್ತಿದೆ. ಇತ್ತ ಕೋಳಿ ಮಾಂಸದ ದರ ಕೂಡ ಏರಿಕೆ ಆಗ್ತಿದ್ದು, ಶ್ರೀ ಸಾಮಾನ್ಯರು ಯಾವುದನ್ನು ತಿನ್ನೋದು ಯಾವುದನ್ನು ಬಿಡುವುದು ಅಂತ ಕಂಗಲಾಗ್ತಿದ್ದಾರೆ. ದೇಶಿ ಕ್ರಿಕೆಟ್ಗೆ ಮೆರುಗು ಹೆಚ್ಚಿಸಬೇಕೆಂಬ ಉದ್ದೇಶದಿಂದ ಬಿಸಿಸಿಐ 10 ಹಲವು ಕ್ರಮಗಳನ್ನು ಕೈಗೊಳ್ಳುತ್ತಲೇ ಇರುತ್ತೆ. ಟೀಮ್ ಇಂಡಿಯಾ ಆಟಗಾರರು ದೇಶಿ ಕ್ರಿಕೆಟ್ನ ಭಾಗವಾಗಬೇಕು ಎಂಬ ನಿಯಮ ಕೂಡ ಇದೆ.
ಇದೇ ನಿಯಮದ ಅನುಸಾರ ಇದೀಗ ಡಿಸೆಂಬರ್ 24ರಿಂದ ಆರಂಭಗೊಳ್ಳಲಿರುವ ವಿಜಯ್ ಹಜಾರೆ ಟ್ರೋಫಿಯಲ್ಲಿ ಟೀಂ ಇಂಡಿಯಾ ಆಟಗಾರರು ಕನಿಷ್ಠ 2 ಏಕದಿನ ಪಂದ್ಯಗಳನ್ನು ಕಡ್ಡಾಯವಾಗಿ ಆಡಲೇಬೇಕೆಂದು ಬಿಸಿಸಿಐ ಸೂಚನೆ ನೀಡಿದೆ. ದಕ್ಷಿಣ ಆಫ್ರಿಕಾ ವಿರುದ್ಧ ಟಿ20 ಪಂದ್ಯ ಮುಗಿದ ಬಳಿಕ ನ್ಯೂಜಿಲೆಂಡ್ ವಿರುದ್ಧದ ಮೊದಲ ಏಕದಿನ ಪಂದ್ಯ ಮುಂದಿನ ವರ್ಷ ಜನವರಿ 11ರಿಂದ ಆರಂಭಗೊಳ್ಳಲಿದೆ. ಈ 2 ಪಂದ್ಯಗಳ ನಡುವೆ ಟೀಂ ಇಂಡಿಯಾ ಆಟಗಾರರಿಗೆ 3 ವಾರಗಳ ಅಂತರ ನೀಡಲಾಗಿದೆ. ಹೀಗಾಗಿ ಈ ಸಂದರ್ಭದಲ್ಲಿ ಟೀಂ ಇಂಡಿಯಾ ಆಟಗಾರರು ದೇಶಿ ಕ್ರಿಕೆಟ್ನಲ್ಲಿ ಆಡಬೇಕಿದೆ. ಈ ನಿಯಮದ ಅನುಸಾರ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ, ಶುಭ್ಮನ್ ಗಿಲ್, ಜಸ್ಪ್ರೀತ್ ಬುಮ್ರಾ, ಕೆಎಲ್ ರಾಹುಲ್, ಹಾರ್ದಿಕ್ ಪಾಂಡ್ಯ ಮತ್ತು ಸೂರ್ಯಕುಮಾರ್ ಯಾದವ್ ರಂತಹ ಹಿರಿಯ ಆಟಗಾರರು ತಮ್ಮ ರಾಜ್ಯ ತಂಡಗಳಿಗಾಗಿ ಆಡಲಿದ್ದಾರೆ. ಗಾಯಾಳು ಶ್ರೇಯಸ್ ಅಯ್ಯರ್ಗೆ ಮಾತ್ರ ವಿನಾಯಿತಿ ನೀಡಲಾಗಿದ್ದು, ಯಾವ 2 ಪಂದ್ಯಗಳಲ್ಲಿ ಆಡಬೇಕು ಎನ್ನುವುದನ್ನು ರಾಜ್ಯ ಸಂಘಗಳು ಮತ್ತು ಆಟಗಾರರು ನಿರ್ಧರಿಸಬೇಕು. ಇದು ಐಚ್ಛಿಕವಲ್ಲ, ಕಡ್ಡಾಯ ಭಾಗವಹಿಸುವಿಕೆ ಅಗತ್ಯ ಎಂದು ಮಿಕ್ಕೆಲ್ಲ ಆಟಗಾರರಿಗೆ ಬಿಸಿಸಿಐ ಖಡಕ್ ಸೂಚನೆ ನೀಡಿದೆ. ಇನ್ನಷ್ಟು ತಾಜಾ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ನೆಕ್ಸ್ಟ್. ಇದು ವರ್ತಮಾನದ ಕೈಗನ್ನಡಿ.